ಓಂ ಶಾಂತಿ. ಮುರಳಿ ದಿನಾಂಕ 23/2/26 ಬಾಬ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे, ये संगम युग है, चढ़ती कला का युग। इसमें सभी का भला होता है, इसलिए कहा जाता है चढ़ती कला तेरे भाने सर्व का भला। ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗ ಆಗಿದೆ, ಏರುವ ಕಲೆಯ ಯುಗ. ಇದರಲ್ಲಿ ಎಲ್ಲರ ಉನ್ನತಿ ಆಗ್ತದೆ. ಅದಕ್ಕೆ ಹೇಳಲಾಗತ್ತೆ, ನಿಮ್ಮ ಏರುವ ಕಲೆಯಿಂದ ಸರ್ವರ ಉನ್ನತಿ ಆಗ್ತದೆ ಅಂತ. ಪ್ರಶ್ನ, ಬಾಬಾ ಸಭಿ ಬ್ರಾಹ್ಮಣ ಬಚ್ಚೋं को बहुत बहुत बधाइयां देते हैं क्यों? ಬಾಬಾ ತನ್ನ ಎಲ್ಲಾ ಬ್ರಾಹ್ಮಣ ಮಕ್ಕಳಿಗೆ ಬಹಳಷ್ಟು ಶುಭಾಶಯಗಳನ್ನ ಕೊಡುತ್ತಾರೆ. ಯಾಕೆ? ಉತ್ತರ, ಕ್ಯೂಂಕಿ ಬಾಬಾ ಕಹತೆ ತುಮ್ ಮೇರೆ ಬಚ್ಚೆ ಮನುಷ್ಯ ಸೆ ದೇವತಾ ಬಂತೆ ಹೋ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ತಾವು ನನ್ನ ಮಕ್ಕಳು ಮನುಷ್ಯರಿಂದ ದೇವತಾ ಆಗ್ತಿರಿ. ತುಮ್ ಅಭಿ ರಾವಣ ಕಿ ಜಂಜೀರೋ ಸೆ ಛೂಟತೆ ಹೋ. ತಾವೀಗ ರಾವಣನ ಬಂಧನಗಳಿಂದ ಮುಕ್ತರಾಗ್ತಿರಿ. ತುಮ್ ಸ್ವರ್ಗ ಕಿ ರಾಜಾಯಿ ಪಾತೆ ಹೋ. ತಾವು ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡ್ಕೋತೀರಿ. ಪಾಸ್ ವಿತ್ ಆನರ್ ಬಂತೆ ಹೋ, ಮೈ ನಹಿ. ಇಸ್ಲಿಯೇ ಬಾಬಾ ತುಮೆ ಬಹುತ್ ಬಹುತ್ ಬಧಾಯಿಯ ದೇತೆ ಹೇ. ಗೌರವಾನ್ವಿತವಾಗಿಯೂ ನೀವೇ ಪಾಸ್ ಆಗ್ತೀರಿ, ಅರೆ ನಾನು ಅಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ತಮಗೆ ಬಹಳಷ್ಟು ಶುಭಾಶಯಗಳನ್ನ ಕೊಡ್ತಾರೆ. ತುಮ್ ಆತ್ಮಾಯ್ ಪತಂಗ್ ಹೋ, ತುಮಾರಿ ಡೋರ್ ಮೇರೆ ಹಾತ್ ಮೇ ಹೇ. ಬಾಬಾ ಹೇಳ್ತಾರೆ, ತಾವೆಲ್ಲ ಆತ್ಮಗಳು ಪತಂಗಗಳಾಗಿದ್ದೀರಿ, ನಿಮ್ಮ ಸೂತ್ರದ ದಾರ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಮೈ ತುಮೆ ಸ್ವರ್ಗಕ ಮಾಲಿಕ್ ಬನಾತಾ ಹೂಂ. ನಾನು ತಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ಗೀತ, ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. ಯ ಅಮರ್ ಕಥಾ ಕೌನ್ ಸುನಾ ರಹೇ ಹೇ? ಈ ಅಮರ ಕಥೆಯನ್ನ ಯಾರು ಹೇಳ್ತಾ ಇದ್ದಾರೆ? ಅಮರ್ ಕಥಾ ಕಹೋ, ಸತ್ಯನಾರಾಯಣ ಕಿ ಕಥಾ ಕಹೋ, ವ ತಿಜರಿ ಕಿ ಕಥಾ ಕಹೋ, ತೀನೋ ಮುಖ್ಯ ಹೇ. ಅಮರ ಕಥೆಯಂತಾದ್ರೂ ಹೇಳಿ, ಸತ್ಯನಾರಾಯಣ ಕಥೆಯಂತಾದ್ರೂ ಹೇಳಿ, ಅಥವಾ ಮೂರನೇ ನೇತ್ರದ ಕಥೆಯಂತಾದ್ರೂ ಹೇಳಿ, ಇದು ಮೂರು ಮುಖ್ಯ ಅಂತ ಹೇಳ್ತಾರೆ ಬಾಬಾ. ಅಭಿ ತುಮ್ ಕಿಸ್ಕೆ ಸಾಮ್ನೆ बैठे हो और कौन तुमको सुना रहे हैं? ಈಗ ತಾವು ಯಾರ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ ಮತ್ತೆ ಯಾರು ತಮಗೆ ಹೇಳ್ತಾ ಇರೋದು? ಸತ್ಸಂಗ್ ತೋ ಇಸ್ನೆ ಭಿ ಬಹುತ್ ಕಿಯೇ ಹೇ. ಸತ್ಸಂಗ್ ಅಂತೂ ಬ್ರಹ್ಮ ಬಾಬರು ಸಮೇತ ಬಹಳಷ್ಟು ಮಾಡಿದ್ದಾರೆ. ವಹಾ ತೋ ಸಬ್ ಮನುಷ್ಯ ದೇಖ್ನೆ ಮೇ ಆತೆ ಹೇ. ಆದ್ರೆ ಆ ಸತ್ಸಂಗಗಳಲ್ಲಿ ಮನುಷ್ಯರೇ ಕಾಣಿಸ್ತಾರೆ. ಕಹೆಂಗೆ ಫಲಾನೆ ಸನ್ಯಾಸಿ ಕಥಾ ಸುನಾತೆ ಹೇ, ಶಿವಾನಂದ ಸುನಾತೆ ಹೇ. ಹೇಳ್ತಾರಲ್ವ, ಇಂಥ ಸನ್ಯಾಸಿ ಕತೆ ಹೇಳ್ತಾರೆ, ಅಥವಾ ಶಿವಾನಂದ್ ಅನ್ನೋರು ಈ ಕಥೆಯನ್ನ ಹೇಳ್ತಾರೆ. ಭಾರತ್ ಮೇ ತೋ ಡೇರ್ ಸತ್ಸಂಗ ಹೇ. ಭಾರತದಲ್ಲಂತೂ ಅನೇಕಾನೇಕ ಸತ್ಸಂಗಗಳಿದೆ. ಗಲಿ ಗಲಿ ಮೇ ಸತ್ಸಂಗ ಹೇ. ಬಾಬಾ ಹೇಳ್ತಾರೆ, ಗಲ್ಲಿ ಗಲ್ಲಿಯಲ್ಲೂ ಸತ್ಸಂಗ ಇದೆ. ಮಾತಾಯ್ ಭಿ ಪುಸ್ತಕ್ ಉಠಾಯ್ बैठ ಸತ್ಸಂಗ್ ಕರ್ತಿ ಹೇ. ನೋಡಿ, ಮಾತೆಯರು ಕೂಡ ಪುಸ್ತಕ ಎತ್ತುಕೊಂಡು ಕುತ್ಕೊಂಡು ಅವರು ಕೂಡ ಸತ್ಸಂಗವನ್ನ ಮಾಡ್ತಾರೆ. तो वहां मनुष्य को देखना पड़ता है, लेकिन यहाँ तो ವಂಡರ್ಫುಲ್ ಬಾತ್ है. ಹಾಗಾದ್ರೆ ಅಲ್ಲಿ ಮನುಷ್ಯರನ್ನೇ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಬಹಳ ವಿಚಿತ್ರವಾದ ಮಾತು, ತುಮಾರಿ ಬುದ್ಧಿ ಮೇ ಕೌನ್ ಹೇ? ತಮ್ಮ ಬುದ್ಧಿಯಲ್ಲಿ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ತುಮ್ ಕಹತೆ ಹೋ ಅಭಿ ಬಾಬಾ ಸಾಮ್ನೆ ಆಯಾ ಹುವಾ ಹೇ. ತಾವ್ ಹೇಳ್ತೀರಿ, ಈಗ ಬಾಬಾ ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ. ನಿರಾಕಾರ ಬಾಬಾ ಹಮ್ಕೋ ಪಡಾತೆ ಹೇ. ನಿರಾಕಾರ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಮನುಷ್ಯ ಕಹೆಂಗೆ ವ ಈಶ್ವರ ತೋ ನಾಮ ರೂಪ ಸೆ ನ್ಯಾರಾ ಹೇ. ಮನುಷ್ಯರು ಹೇಳ್ಬಿಡುತ್ತಾರೆ, ಅವರು ಈಶ್ವರ ನಾಮರೂಪದಿಂದ ಭಿನ್ನ ಇದ್ದಾರೆ ಅಂತ. ಬಾಪ್ ಸಮಜಾತೆ ಹೇ ಕಿ ನಾಮ ರೂಪ ಸೆ ನ್ಯಾರಿ ಕೋಯಿ ಚೀಸ್ ಹೈ ನಹಿ. ಬಾಬಾ ತಿಳಿಸ್ತಾರೆ, ನಾಮರೂಪಕ್ಕಿಂತ ಭಿನ್ನವಾದ ವಸ್ತು ಜಗತ್ನಲ್ಲಿ ಯಾವುದು ಕೂಡ ಇಲ್ಲ. तुम बच्चे जानते हो यहाँ कोई भी साकार मनुष्य नहीं पढ़ाते हैं. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಇಲ್ಲಿ ನಮಗೆ ಯಾವುದೇ ಸಾಕಾರ ಮನುಷ್ಯರು
ಓದಿಸೋದಿಲ್ಲ. और कहाँ भी जाओ सारे वर्ल्ड में ಸಾಕಾರ ही पढ़ाते हैं. ಆಮೇಲೆ ನೀವು ಭಲೆ ಎಲ್ಲಿ ಬೇಕಾದ್ರೂ ಹೋಗಿ ಇಡೀ ಜಗತ್ನಲ್ಲಿ ಓದಿಸೋರು ಸಾಕಾರನೇ. यहाँ तो सुप्रीम बाप है जिसको निराकार गॉड फादर कहा जाता है, वह निराकार साकार में बैठ पढ़ाते हैं. ಅರೆ ಇಲ್ಲಿ ಅಂತ ಇವರು ಪರಮ ತಂದೆಯಾಗಿದ್ದಾರೆ. ಯಾರಿಗೆ ನಿರಾಕಾರ ಗಾಡ್ ಫಾದರ್ ಅಂತ ಹೇಳಲಾಗತ್ತೆ. ಅವರು ನಿರಾಕಾರ ಸಾಕಾರದಲ್ಲಿ ಕುತ್ಕೊಂಡು ನಮಗೆ ಓದಿಸ್ತಾರೆ. ये बिल्कुल नई बात हुई ना, ಇದು ಸಂಪೂರ್ಣ ಹೊಸ ಮಾತಾಯ್ತಲ್ವಾ. जन्म बाय जन्म तुम सुनते आए हो, या फलाना पंडित हैं, गुरु हैं. ಜನ್ಮ ಬೈ ಜನ್ಮ ನೀವು ಕೇಳ್ತಾನೆ ಬಂದಿದ್ದೀರಿ. ಏನು ಇಂಥವ್ರು ಪಂಡಿತರಿದ್ದಾರೆ, ಇಂಥವ್ರು ಗುರು ಇದ್ದಾರೆ. ಡೇರ್ ಕೆ ಡೇರ್ ನಾಮ ಹೈ, ಅನೇಕಾನೇಕ ಹೆಸರಿದೆ. ಭಾರತ ತೋ ಬಹುತ್ ಬಡಾ ಹೈ, ಭಾರತ ಅಂತೂ ಸಾಕಷ್ಟು ದೊಡ್ಡದಿದೆ. जो भी कुछ सिखाते हैं समझाते वह मनुष्य ही है. ಬಾಬಾ ತೀಸರ್ ಏನೆಲ್ಲ ಕಲಿಸಿಕೊಡ್ತಾರೆ ಅಲ್ಲಿ ತಿಳಿಸಿಕೊಡೋದು ಮನುಷ್ಯರೇ ತಾನೆ. ಮನುಷ್ಯ ಹಿ ಶಿಷ್ಯ ಬನೆ ಹುಯೇ ಹೇ, ಮನುಷ್ಯರೇ ಶಿಷ್ಯ ಆಗಿದ್ದಾರೆ. ಅನೇಕ ಪ್ರಕಾರಕ್ಕೆ ಮನುಷ್ಯ ಹೇ, ಜಗತ್ನಲ್ಲಿ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಫಲಾನ ಸುನಾತೆ ಹೇ, ಇಂಥವ್ರು ಹೇಳ್ತಾರೆ. ಹಮೇಶ ಶರೀರ ಕಾ ನಾಮ್ ಲಿಯಾ ಜಾತಾ ಹೈ ಅಲ್ವಾ. ಯಾರು ಏನೇ ಹೇಳ್ಕೊಟ್ರು ತಿಳಿಸ್ಕೊಟ್ರು ಬಾಬಾ ಹತ್ರ ಶರೀರದ ಹೆಸರು ತಗೊಂಡೇ ಹೇಳ್ತಾರೆ. ಅಲ್ಲಿ ಭಕ್ತಿ ಮಾರ್ಗ ಮೇ ಬುಲಾತೆ ಹೇ ಕಿ ಹೇ ಪತಿತ ಪಾವನ್ ಆವೋ, ಭಕ್ತಿ ಮಾರ್ಗದಲ್ಲಿ ನಿರಾಕಾರನನ್ನ ಕರೀತಾರೆ. ಹೇ ಪತಿತ ಪಾವನ ಬಾ ಅಂತ ಹೇಳಿ. ವಹಿ ಆಕರ್ ಬಚ್ಚೋಂಕು ಸಮಜಾತೆ ಹೇ, ಅವರೇ ಬಂದು ಮಕ್ಕಳಿಗೆ ತಿಳಿಸ್ತಾರೆ. तुम बच्चे जानते हो कि कल्प कल्प सारी दुनिया जो पतित बन जाती है उनको पावन करने वाला एक ही निराकार बाप है. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಏನು, ಕಲ್ಪ ಕಲ್ಪ ಇಡೀ ಜಗತ್ತು ಏನು ಪತಿತ ಆಗತ್ತೆ ಅದನ್ನ ಪಾವನ ಮಾಡುವಂಥವರು ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ. तुम यहाँ जो बैठे हो तुम्हारे में भी कोई कच्चे हैं और कोई पक्के हैं, क्योंकि आधा कल्प तुम देह अभिमानी बने हो. ಬಾಬಾ ಹತ್ರ ತಾವು ಯಾರೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಿ ನಿಮ್ಮಲ್ಲಿ ಕೂಡ ಕೆಲವರು ಕಚ್ಚ ಇದ್ದಾರೆ, ಕೆಲವರು ಪಕ್ಕ ಇದ್ದಾರೆ. ಯಾಕಂತಂದ್ರೆ ಅರ್ಧ ಕಲ್ಪ ತಾವು ದೇಹಾಭಿಮಾನಿ ಆಗಿದ್ರಲ್ವಾ. अब देही अभिमानी इस जन्म में बनना है, ಈಗ ದೇಹಿ ಅಭಿಮಾನಿ ಈ ಜನ್ಮದಲ್ಲಿ ಆಗಬೇಕು. तुम्हारे देह में रहने वाली जो आत्मा है उनको परमात्मा बैठ समझाते हैं. ಬಾಬಾ ತಿಳಿಸ್ತಾರೆ ತಮ್ಮ ದೇಹದಲ್ಲಿ ಇರುವಂತ ಏನು ಆತ್ಮ ಇದೆ ಅದಕ್ಕೆ ಕುತ್ಕೊಂಡು ಬಾಬಾ ತಿಳಿಸ್ತಾ ಇದ್ದಾರೆ. ಆತ್ಮ ಹಿ ಸಂಸ್ಕಾರ ಲೇ ಜಾತಿ ಹೇ, ಆತ್ಮನ ಸಂಸ್ಕಾರವನ್ನ ತಗೊಂಡು ಹೋಗುತ್ತೆ. ಆತ್ಮ ಕಹತಿ ಹೇ ಆರ್ಗನ್ಸ್ ದ್ವಾರ ಕಿ ಮೈ ಫಲಾನಾ, ಆತ್ಮನ ಹೇಳ್ತದೆ ಕರ್ಮೇಂದ್ರಿಯ ಮೂಲಕ ನಾನು ಇಂಥವನಾಗಿದ್ದೀನಿ ಅಂತ. परंतु आत्म अभिमानी तो कोई है नहीं, ಆದರೆ ಆತ್ಮ ಅಭಿಮಾನಿ ಯಾರೂ ಇಲ್ಲ ಅಂತಾರೆ ಬಾಬಾ. बाप समझाते जो इस भारत में सूर्यवंशी चंद्रवंशी थे वही इस समय आकर ब्राह्मण बनेंगे फिर देवता बनेंगे. ಬಾಬಾ ತಿಳಿಸ್ತಾರೆ ಯಾರು ಈ ಭಾರತದಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಇದ್ರು ಅವರೇ ಈ ಸಮಯ ಬಂದು ಬ್ರಾಹ್ಮಣರಾಗ್ತಾರೆ ಮತ್ತವರೇ ದೇವತಾ ಆಗ್ತಾರೆ. ಮನುಷ್ಯ ದೇಹ ಅಭಿಮಾನಿ ರಹನೆಗೆ ಆದತಿ. ನೋಡಿ, ಮನುಷ್ಯರು ದೇಹಾಭಿಮಾನಿಯಾಗಿರುವಂಥ ಅಭ್ಯಾಸಿಗಳಾಗ್ಬಿಟ್ಟಿದ್ದಾರೆ. ದೇಹಿ ಅಭಿಮಾನಿ ರಹನ ಭೂಲ್ ಜಾತೆ ಹೇ, ದೇಹಿ ಅಭಿಮಾನಿಯಾಗಿರೋದನ್ನ ಮರೆತು ಬಿಡ್ತಾರೆ. इसलिए बाप घड़ी घड़ी कहते हैं ದೇಹಿ ಅಭಿಮಾನಿ ಬನೋ. ಅದಕ್ಕೆ ಬಾಬಾ ಕ್ಷಣ ಕ್ಷಣಕ್ಕೂ ಹೇಳ್ತಿರ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ. ಆತ್ಮ ಹಿ ಭಿನ್ನ ಭಿನ್ನ ಚೋಲ ಲೇಕರ್ ಪಾಠ ಬಜಾತಿ ಹೈ, ಆತ್ಮನೇ ಭಿನ್ನ ಭಿನ್ನ ಶರೀರವನ್ನು ತಗೊಂಡು ಪಾತ್ರವನ್ನು ಅಭಿನಯಿಸುತ್ತೆ. ಯಹ ಹೈ ಉನ್ಕೆ ಆರ್ಗನ್ಸ್, ಇದಾಗಿದೆ ಅದರ ಕರ್ಮೇಂದ್ರಿಯಗಳು. अब बाप बच्चों को कहते हैं मन मनाभव, ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ मन मनाभव. बाकी सिर्फ गीता पढ़ने से कोई राज्य भाग्य थोड़ी मिल सकता है. ಬಾಕಿ ಕೇವಲ ಗೀತೆನ ಓದೋದ್ರಿಂದ ಬಾಬಾ ರಾಜ್ಯ ಭಾಗ್ಯ ಸಿಕ್ಬಿಡುತ್ತಾ?
ಇಲ್ಲ. ತುಮಕೋ ಇಸ್ ಸಮಯ ತ್ರಿಕಾಲದರ್ಶಿ ಬನಾಯ ಜಾತಾ ಹೇ. ತಮ್ಮನ್ನು ಈ ಸಮಯ ತ್ರಿಕಾಲದರ್ಶಿಯನ್ನಾಗಿ ಮಾಡಲಾಗತ್ತೆ. ರಾತ್ ದಿನ ಕಾ ಫರ್ಕ್ ಹೋ ಗಯಾ ಹೈ. ಬಾಬಾ ರಾತ್ರಿ ಹಗಲಿನ ವ್ಯತ್ಯಾಸ ಆಗಿಬಿಟ್ಟಿದೆ. ಬಾಪ ಸಮझाते मैं तुमको ರಾಜಯೋಗ ಸಿಖಾತಾ ಹೂँ. ಬಾಬಾ ತಿಳಿಸ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ. ಶ್ರೀಕೃಷ್ಣ ತೋ ಸತ್ಯುಗ ಕಾ ಪ್ರಿನ್ಸ್ ಹೈ. ಶ್ರೀಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ. जो सूर्यवंशी देवताएं थे उनमें कोई ज्ञान नहीं. ಯಾರು ಸೂರ್ಯವಂಶಿ ದೇವತೆಗಳಾಗಿದ್ರೋ ಅವರಲ್ಲಿ ಈ ಜ್ಞಾನ ಇರಲಿಲ್ಲ. ಜ್ಞಾನ ತೋ ಪ್ರಾಯಲೋಪ ಹೋ ಜಾಯೇಗ. ಜ್ಞಾನ ಅಂತೂ ಪ್ರಾಯಲೋಪ ಆಗುತ್ತೆ, ಮಾಯ ಆಗುತ್ತೆ. ಜ್ಞಾನ ಹೈ ಹಿ ಸದ್ಗತಿ ಕೇಳಿ. ಜ್ಞಾನ ಇರೋದೇ ಸದ್ಗತಿಗಾಗಿ. ಸತ್ಯುಗ ಮೇ ದುರ್ಗತಿ ಮೇ ಕೊಯ್ ಹೋತಾ ಹಿ ನಹಿ. ನೋಡಿ, ಸತ್ಯುಗದಲ್ಲಿ ದುರ್ಗತಿಯಲ್ಲಿ ಯಾರು ಇರೋದೇ ಇಲ್ಲ ಅಂತಾರೆ ಬಾಬಾ. ವಹ ಹೈ ಹಿ ಸತ್ಯುಗ, ಅಭಿ ಹೈ ಕಲಿಯುಗ. ಅದಿರೋದೇ ಸತ್ಯುಗ, ಈಗಿರೋದು ಕಲಿಯುಗ. ಭಾರತ ಮೇ ಪಹಲೆ ಸೂರ್ಯವಂಶಿ 8 ಜನ, ಫಿರ್ ಚಂದ್ರವಂಶಿ 12 ಜನ. ಭಾರತದಲ್ಲಿ ಮೊದಲು ಸೂರ್ಯವಂಶಿ 8 ಜನ್ಮ ಮತ್ತು ಚಂದ್ರವಂಶಿ 12 ಜನ್ಮ. ಯ ಏಕ ಜನ್ಮ ಅಭಿ ತುಮಾರೆ ಸಬ್ಸೆ ಅಚ್ಚಾ ಜನ್ಮ ಹೈ. ಈಗ ಈ ಒಂದು ಜನ್ಮ ಏನಿದೆ ಇದು ನಿಮ್ಮದು ಎಲ್ಲದಕ್ಕಿಂತ ಒಳ್ಳೆ ಜನ್ಮ ಅಂತಾರೆ ಬಾಬಾ. ತುಮ್ ಹೋ ಪ್ರಜಾಪಿತ ಬ್ರಹ್ಮ ಮುಖಂಶಾವಳಿ, ಯಹ ಸರ್ವೋತ್ತಮ ಧರ್ಮ. ಬಾಬಾ ಹೇಳ್ತಾರೆ, ತಾವೀಗಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಮುಖಂಶಾವಳಿ, ಇದಾಗಿದೆ ಸರ್ವೋತ್ತಮ ಧರ್ಮ. ದೇವತಾ ಧರ್ಮ ಸರ್ವೋತ್ತಮ ಧರ್ಮ ನೈ ಕಹೆಂಗೆ. ನೋಡಿ, ದೇವತಾ ಧರ್ಮವನ್ನು ಸರ್ವೋತ್ತಮ ಧರ್ಮ ಅಂತ ಹೇಳಲ್ಲ. ಬ್ರಾಹ್ಮಣ ಧರ್ಮ ಸಬಸೆ ಊಜ್ ಹೇ. ಬ್ರಾಹ್ಮಣ ಧರ್ಮನ ಎಲ್ಲದಕ್ಕಿಂತ ಶ್ರೇಷ್ಠ. ದೇವತಾಯ್ತು ಪ್ರಾರಬ್ಧ ಭೋಗ್ತೆ ಹೇ. ಯಾಕಂದರೆ ದೇವತೆಗಳಂತೂ ಬರೆಯಲ್ಲಿ ಪ್ರಾರಬ್ಧವನ್ನು ಭೋಗಿಸ್ತಾರಷ್ಟೇ. ಆಜ್ಕಲ್ ಬಹುತ್ ಸೋಷಲ್ ವರ್ಕರ್ ಹೇ. ಜಗತ್ತಿನಲ್ಲಿ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಸಮಾಜ ಸೇವಕರು ಇದ್ದಾರೆ. ಲೇಕಿನ್ ತುಮಾರಿ ಹೇ ರೂಹಾನಿ ಸರ್ವಿಸ್. ಆದರೆ ನಿಮ್ಮದಾಗಿದೆ ಆತ್ಮಿಕ ಸೇವೆ. ವಹ ಹೇ ಜಿಸ್ಮಾನಿ ಸೇವಾ ಕರ್ನ, ಅದಾಗಿದೆ ದೈಹಿಕ ಸೇವೆಯನ್ನು ಮಾಡೋದು. ರೂಹಾನಿ ಸರ್ವಿಸ್ ಏಕ್ ಹಿ ಬಾರ್ ಹೋತಿ ಹೇ. ಆತ್ಮಿಕ ಸೇವೆ ಒಂದೇ ಬಾರಿ ಆಗುತ್ತೆ. ಆಗೆಯ ಸೋಷಲ್ ವರ್ಕರ್ ಆದಿ ನಹಿ ಥೆ. ಮೊದಲಲ್ಲಿ ಇಂಥ ಸಮಾಜ ಸೇವಕರೆಲ್ಲ ಇರಲಿಲ್ಲ ಅಂತಾರೆ ಬಾಬಾ. ರಾಜ ರಾಣಿ ರಾಜ್ಯ ಕರ್ತೈತೆ. ಅವಾಗೆಲ್ಲ ರಾಜ ರಾಣಿನೇ ರಾಜ್ಯ ಮಾಡ್ತಾ ಇದ್ರು. ಸತ್ಯುಗ ಮೇ ದೇವಿ ದೇವತಾ ಥೆ. ಸತ್ಯುಗದಲ್ಲಿ ದೇವಿ ದೇವತೆಗಳಿದ್ದರು. ತುಮಿ ಪೂಜ್ಯತೆ ಫಿರ್ ಪೂಜಾರಿ ಬನೆ. ನೀವೇ ಪೂಜ್ಯರಿದ್ರಿ ಮತ್ತು ನೀವೇ ಪೂಜಾರಿ ಆದ್ರಿ. लक्ष्मी नारायण द्वापर में जब वाम मार्ग में जाते हैं तो मंदिर बनाते हैं. ನೋಡಿ, ಲಕ್ಷ್ಮೀನಾರಾಯಣರೇ ದ್ವಾಪರ ಯುಗದಲ್ಲಿ ಯಾವಾಗ ವಾಮ ಮಾರ್ಗಕ್ಕೆ ಹೋಗ್ತಾರೆ ಅವಾಗ ಅವರೇ ಕೂತ್ಕೊಂಡು ಮಂದಿರಗಳನ್ನು ಕಟ್ಟುತ್ತಾರೆ. ಪಹಲೆ ಪಹಲೆ ಶಿವ ಕ ಬನಾತೆ. ಆದರೆ ಮೊದಲು ಶಿವನ ಮಂದಿರವನ್ನು ಕಟ್ಟುತ್ತಾರೆ. ವಹ ಹೈ ಸರ್ವಕ ಸದ್ಗತಿ ದಾತ, ತೋ ಉನ್ಕಿ ಜರೂರ್ ಪೂಜಾ ಹೋನಿ ಚಾಹಿಯೇನಾ. ಯಾಕಂದ್ರೆ ಅವ್ರು ಆಗಿದ್ದಾರೆ ಸರ್ವರ ಸದ್ಗತಿ ದಾತ ಅಂದಮೇಲೆ ಅವಶ್ಯವಾಗಿ ಅವ್ರದ್ದೇ ಫಸ್ಟ್ ಪೂಜೆ ಆಗಬೇಕಲ್ವ. ಶಿವಬಾಬಾನೇ ಹಿ ಆತ್ಮಾಂಕೋ ನಿರ್ವಿಕಾರಿ ಬನಾಯ ಥಾನ. ಶಿವಬಾಬರವರೇ ಆತ್ಮಗಳನ್ನು ನಿರ್ವಿಕಾರಿಯನ್ನಾಗಿ ಮಾಡಿದ್ರು ತಾನೆ. ಫಿರ್ ಹೋತಿ ಹಿ ದೇವತಾओं की ಪೂಜಾ. ನಂತರ ಆಗುತ್ತೆ ದೇವತೆಗಳ ಪೂಜೆ. ತುಮಿ ಪೂಜ್ಯತೆ ಫಿರ್ ಪೂಜಾರಿ ಬನೆ. ನೀವೇ ಪೂಜ್ಯ ಇದ್ರಿ ಮತ್ತೆ ಪೂಜಾರಿ ಆದ್ರಿ. ಬಾಬಾನೇ ಸಮझाया है ಚಕ್ರ ಕೋ ಯಾದ ಕರ್ತೆ ರಹೋ. ಅದು ಬಾಬಾ ತಿಳಿಸಿದ್ದಾರೆ, ಚಕ್ರವನ್ನು ನೆನಪು ಮಾಡ್ಕೊಳ್ತಾ ಇರಿ. ಸೀಡಿ ಉತರತೆ ಉತರತೆ ಏಕದಮ್ ಪಟ್ ಪರ್ ಆಕರ್ ಪಡೆ ಹೋ. ಏಣಿಯನ್ನು ಇಳಿತಾ ಇಳಿತಾ ಏಕದಮ್ ಕೆಳಗಡೆ ಬಂದು ಬಿದ್ದುಬಿಟ್ಟಿದ್ದೀರಂತಾರೆ ಬಾಬಾ. ಅವ ತುಮಾರಿ ಚಡತಿ ಕಲಾ ಹೈ. ಈಗ ತಮ್ಮದು ಏರುವ ಕಲೆಯಾಗಿದೆ. ಕತೆ ಹೇ ಚಡತಿ ಕಲಾ ತೇರೆ ಭಾನೆ ಸರ್ವಕಾಗಲ. ಅದಕ್ಕೆ ಹೇಳಲಾಗುತ್ತಲ್ವ, ನಿಮ್ಮ ಏರುವ ಕಲೆ ಆದರೆ ಎಲ್ಲರದೂ ಏರುವ ಕಲೆ, ಎಲ್ಲರದು ಉನ್ನತಿ ಆಗ್ತದೆ ಅಂತ. ಸಾರಿ ದುನಿಯಾಕ್ಕೆ ಮನುಷ್ಯ ಮಾತ್ರಕ್ಕೆ ಅವ ಚಡತಿ ಕಲಾ ಕರ್ತಾವ. ಬಾಬಾ ಹೇಳ್ತಾರೆ, ಇಡೀ ಜಗತ್ತಿನ ಮನುಷ್ಯ ಮಾತ್ರರ ಈಗ ನಾನು ಏರುವ ಕಲೆಯನ್ನು ಮಾಡ್ತೀನಿ. ಪತೀತ್ ಪಾವನ್ ಆಕರ್ ಸಬಕೋ ಪಾವನ್ ಬನಾತೆ ಹೇ. ಪತೀತ ಪಾವನ ಬಂದು ಎಲ್ಲರನ್ನ ಪಾವನ ಮಾಡುತ್ತಾರೆ.
जब सतयुग था तो चढ़ती कला थी और बाकी सब आत्माएं ಮುಕ್ತಿಧಾಮ में थी. ಯಾವಾಗ ಸತ್ಯುಗ ಇತ್ತು ಅವಾಗ ಎಲ್ಲರದು ಏರುವ ಕಲೆ ಇತ್ತು. ಇನ್ನು ಬಾಕಿ ಉಳಿದೆಲ್ಲ ಆತ್ಮಗಳ ಸಮಯದಲ್ಲಿ ಮುಕ್ತಿಧಾಮದಲ್ಲಿದ್ದರು. तो बाप बैठ समझाते हैं मीठे मीठे बच्चों मेरा जन्म ಭಾರತ में ही होता है. ಬಾಬಾ ಕುಳಿತು ತಿಳಿಸ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನ ಜನ್ಮ ಭಾರತದಲ್ಲೇ ಆಗುತ್ತೆ. ಶಿವಬಾಬಾ ಆಯಾ ಥಾ ಗಾಯ ಹುವಾ ಹೈ. ಶಿವಬಾಬಾ ಬಂದಿದ್ರು ಅನ್ನೋದಕ್ಕೆ ಗಾಯನ ಇದೆ. ಅಬ್ ಫಿರ್ ಆಯಾ ಹುವಾ ಹೈ. ಈ ಮತ್ತು ಪುನಃ ಬಾಬಾ ಬಂದಿದ್ದಾರೆ. ಇಸ್ಕೋ ಕಹಾ ಜಾತಾ ಹೈ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇದಕ್ಕೆ ಹೇಳಲಾಗುತ್ತೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಸ್ವರಾಜ್ಯ ಪಾನೆ ಕೆ ಲಿಯೆ ಯಜ್ಞ ರಚಾ ಹುವಾ ಹೈ. ಸ್ವರಾಜ್ಯವನ್ನು ಪಡ್ಕೊಳ್ಳಿಕ್ಕಾಗಿಯೇ ಯಜ್ಞ ರಚಿಸಲ್ಪಟ್ಟಿದೆ. ವಿಘ್ನ ಬಿ ಪಡೆ ಥೇ ಅಬ ಬಿ ಪಡ್ ರಹೇ ಹೇ. ಯಜ್ಞದಲ್ಲಿ ವಿಘ್ನನು ಬಿದ್ದಿತ್ತು, ಈಗಲೂ ಬೀಳ್ತಾ ಇದೆ. ಮಾತಾओं पर अत्याचार होते हैं. ಮಾತೆಯರ ಮೇಲೆ ಎಷ್ಟು ಅತ್ಯಾಚಾರ ಆಗುತ್ತೆ. कहते बाबा हमको यहाँ नंगन करते हैं, हमको यहाँ छोड़ते नहीं हैं. ಹೇಳ್ತಾರೆ ಬಾಬಾ ಇವ್ರು ನಮ್ಮನ್ನು ಅಪವಿತ್ರ ಮಾಡ್ತಾರೆ ಬಾಬಾ, ನಮ್ಮನ್ನು ಬಿಡೋದೇ ಇಲ್ಲ ಬಾಬಾ. ಬಾಬಾ ಹಮಾರಿ ರಕ್ಷಾಕರು, ಬಾಬಾ ನಮ್ಮ ರಕ್ಷಣೆ ಮಾಡಿ ಅಂತ ಹೇಳಿ ಮಾತೆಯರು ಕೂಗ್ತಾ ಇರ್ತಾರೆ. ಪಾಪ ದಿಖಾತೆ ಹೇ ದ್ರೌಪದಿ ಕಿ ರಕ್ಷಾ ಹುಯಿ. ಅಲ್ಲಿ ತೋರಿಸ್ತಾರಲ್ವ ದ್ರೌಪದಿಯ ರಕ್ಷಣೆ ಆಯಿತು ಅಂತ ಹೇಳಿ. ಅಭಿ ತುಮ್ 21 ಜನ್ಮೋ ಕೆ ಲಿಯೆ ಬೇಹದ್ ಕೆ ಬಾಪ್ ಸೆ ವರ್ಷ ಲೇನೆ ಆಯಿ ಹೋ. ಈಗ ತಾವು 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕಾಗಿ ಬಂದಿದ್ದೀರಿ. ಯಾದ್ ಕಿ ಯಾತ್ರಾ ಮೇ ರಹಕರ್ ಅಪ್ನೆ ಕೋ ಪವಿತ್ರ ಬನಾತೆ ಹೋ. ನೆನಪಿನ ಯಾತ್ರೆಯಲ್ಲಿದ್ದು ತಮ್ಮನ್ನು ತಾವು ಪವಿತ್ರ ಮಾಡ್ಕೋತೀರಿ. ಫಿರ್ ವಿಕಾರ ಮೇ ಗಯೆ ತೋ ಖಲಾಸ್ ಏಕದಮ್ ಗಿರ್ ಪಡೆಂಗೆ. ನಂತರ ವಿಕಾರದಲ್ಲಿ ಹೋದ್ರಿ ಅಂದರೆ ಬಾಬಾ ಹತ್ರ ಖಲಾಸ್ ಏಕದಮ್ ಬಿದ್ದು ಬಿಡ್ತೀರಿ. ಇಸ್ಲಿ ಬಾಪ್ ಕಹತೆ ಪವಿತ್ರ ಜರೂರ್ ರಹನಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಅವಶ್ಯವಾಗಿ ಇರಬೇಕು. ಜೋ ಕಲ್ಪ ಪಹಲೆ ಬನೆ ಥೆ ವಹಿ ಪವಿತ್ರತಾ ಕಿ ಪ್ರತಿಜ್ಞಾ ಕರೆಂಗೆ ಫಿರ್ ಕೋಯಿ ಪವಿತ್ರ ರಹ ಸಕ್ತೆ ಹೇ ಕೋಯಿ ನಹೀ ರಹ ಸಕ್ತೆ ಹೇ. ಯಾರು ಕಲ್ಪದ ಮೊದಲಾಗಿದ್ರಲ್ವ ಅವರೇ ಪವಿತ್ರತೆ ಪ್ರತಿಜ್ಞೆ ಮಾಡ್ತಾರೆ. ಮತ್ತು ಬಾಬಾ ಥರ ಕೆಲವರಿಗೆ ಪವಿತ್ರ ಇರಲಿಕ್ಕಾಗತ್ತೆ, ಕೆಲವರಿಗೆ ಪವಿತ್ರ ಇರಲಿಕ್ಕೆ ಆಗೋದಿಲ್ಲ. ಲೇಕಿನ್ ಮುಖ್ಯ ಬಾತ್ ಹೈ ಯಾದಗಿ. ಆದರೆ ಮುಖ್ಯವಾದ ಮಾತು ನೆನಪಿನದು. ಯಾದ್ ಕರೆಂಗೆ ಪವಿತ್ರ रहेंगे और स्वदर्शन चक्र फिराते रहेंगे तो फिर ऊंच पद पाएंगे. ನೆನಪು ಮಾಡ್ತಿದ್ರಿ, ಪವಿತ್ರವಾಗಿದ್ರಿ, ಸ್ವದರ್ಶನ ಚಕ್ರ ತಿರುಗಿಸ್ತಾ ಇದ್ರಿ, ಆಗ ಮಾತ್ರ ನೀವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ. ವಿಷ್ಣುಗೆ 2 ರೂಪ ರಾಜ್ಯ ಕರ್ತೆ ಹೇನ. ವಿಷ್ಣುವಿನ 2 ರೂಪ ರಾಜ್ಯ ಮಾಡ್ತಾರೆ ತಾನೆ. ಪರಂತು ವಿಷ್ಣು ಕೋ ಜೋ ಶಂಖ ಚಕ್ರ ದೇ ದಿಯಾ ಹೈ ವಹ ದೇವತಾओं को नहीं था. ಆದರೆ ವಿಷ್ಣುವಿಗೆ ಏನು ಶಂಖ ಚಕ್ರವನ್ನು ಕೊಟ್ಟಿದ್ದಾರೆ, ಅಲ್ಲೇನು ದೇವತೆಗಳಿಗೆ ಆ ಟೈಪ್ ಇರಲಿಲ್ಲ. ಲಕ್ಷ್ಮೀ ನಾರಾಯಣ ಕೋ ಭಿ ನಹೀ ಥಾ. ಲಕ್ಷ್ಮೀನಾರಾಯಣರಿಗೂ ಇರಲಿಲ್ಲ. विष्णु तो सूक्ष्म तन में रहते हैं, उनको चक्र की नॉलेज की दरकार नहीं है. ವಿಷ್ಣು ಅಂತೂ ಸೂಕ್ಷ್ಮ ತಂದಲ್ಲಿರ್ತಾರೆ. ಸೊ ಅವರಿಗೆ ಚಕ್ರದ ಜ್ಞಾನದ ಅವಶ್ಯಕತೆ ಇಲ್ಲ. ವಹ ಮೂವಿ ಚಲ್ತಿ ಹೇ. ಅಲ್ಲಿ ಸನ್ನೆಯ ಭಾಷೆ ನಡೀತದೆ. ಅಭಿ ತುಮ್ ಜಾನ್ತೆ ಹೋ ಕಿ ಹಮ್ ಶಾಂತಿಧಾಮ್ ಕೆ ರಹನೆ ವಾಲೆ ಹೇ. ಈಗ ತಾವು ತಿಳ್ಕೊಂಡಿದ್ದೀರಿ ನಾವೆಲ್ಲ ಶಾಂತಿಧಾಮದಲ್ಲಿ ಇರುವಂಥವರು. वह है निराकारी दुनिया. अदाಗಿದೆ निराकारी जगत्तु. अब आत्मा क्या चीज़ है वह भी मनुष्य मात्र नहीं जानते. ಈಗ ಆತ್ಮ ಅಂದರೆ ಏನು ವಸ್ತು ಅದನ್ನು ಕೂಡ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಕಹದೇತೆ ಆತ್ಮ ಸ ಪರಮಾತ್ಮ. ಏನು ಹೇಳ್ಬಿಡ್ತಾರೆ, ಆತ್ಮನೇ ಪರಮಾತ್ಮ. आत्मा के लिए कहते हैं एक चमकता हुआ सितारा है जो भ्रुकुटी के बीच रहता है. ಆತ್ಮಕ್ಕಾಗಿ ಏನು ಹೇಳ್ಬಿಡ್ತಾರೆ, ಒಂದು ವಿಚಿತ್ರವಾದ ನಕ್ಷತ್ರ ಇದೆ, ಆ ವಿಚಿತ್ರವಾದ ನಕ್ಷತ್ರ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಿರುತ್ತದೆ. ಇನ್ನು ಆಂಖೋಸೆ ದೇಖ್ ನ ಸಕೆ. ಅದನ್ನು ನಾವು ಈ ಕಣ್ಣುಗಳಿಂದ, ಸ್ಥೂಲ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. बल कोई कितना भी कोशिश करे शीशे आदि में बंद करके रखे कि देखे कि आत्मा निकलती कैसी है.
ಬಾಬಾ ಹೆಸರು ಬಲೆ ಯಾರು ಬೇಕಾದಷ್ಟು ಪ್ರಯತ್ನವನ್ನು ಮಾಡಲಿ ಅಥವಾ ಒಂದು ಗಾಜಿನಲ್ಲಿ ಬಂದ್ ಮಾಡಿ ಇಡಲಿ, ನೋಡೋಣ ಆತ್ಮ ಈ ಗಾಜಿಂದ ಹಾಸಿ ಹೆಂಗೆ ಹೋಗುತ್ತೆ ಅಂತ ಹೇಳಿ कोशिश करते हैं, परंतु किसको भी पता नहीं पड़ता है आत्मा क्या चीज़ है, कैसे निकलती है. ಈ ರೀತಿ ಬಹಳ ಪ್ರಯತ್ನ ಪಡ್ತಾರೆ ಆತ್ಮ ಹಿಡಿಬೇಕು ಅಂತ, ಆದರೆ ಯಾರೂ ಕೂಡ ಗೊತ್ತಾಗೋದಿಲ್ಲ ಆತ್ಮ ಅಂದರೆ ಏನು ವಸ್ತು, ಅದು ಹೆಂಗೆ ಹೋಗುತ್ತೆ ಶರೀರದಿಂದ. ಬಾಕಿ ಇತನಾ ಕಹತೆ ಹೇ ಆತ್ಮ ಸ್ಟಾರ್ ಮಿಸಲ್ है, ಬಾಕಿ ಇಷ್ಟಂತ ಹೇಳ್ತಾರೆ, ಏನು ಆತ್ಮ ನಕ್ಷತ್ರ ಸಮಾನ ಇದೆ. ದಿವ್ಯ ದೃಷ್ಟಿ ಬಿಗರ್ ಉಸ್ಕೋ ದೇಖಾ ನಹಿ ಜಾತಾ, ದಿವ್ಯ ದೃಷ್ಟಿ ವಿನ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಮೇ ಬಹುತೋಂಕೋ ಸಾಕ್ಷಾತ್ಕಾರ ಹೋತಾ है, ಅರೆ ಭಕ್ತಿ ಮಾರ್ಗದಲ್ಲಿ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಲಿಖಾ ಹುವಾ है ಅರ್ಜುನ್ ಕೋ ಸಾಕ್ಷಾತ್ಕಾರ ಹುವಾ ಅಖಂಡ ಜ್ಯೋತಿ है, ಅದಕ್ಕೆ ಬರೆಯಲಾಗಿದೆ ಅರ್ಜುನನಿಗೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರ ಆಯಿತು ಅಂತ. अर्जुन ने कहा हम सहन नहीं कर सकते, ಆಗ ಅರ್ಜುನ ಹೇಳಿದ್ನಂತೆ ಬಂದ್ ಮಾಡು ಭಗವಂತ, ನಾನಿನ್ನ ಸಹನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಿನ್ನ ನೋಡೋಕ್ಕಾಗೋದಿಲ್ಲ ಅಂತ. ಬಾಬ್ ಸಮझाते इतना तेजमय आदि कुछ है नहीं, ಅರೆ ಬಾಬಾ ತಿಳಿಸ್ತಾರೆ ಅಷ್ಟು ತೇಜಮಯ ಹಂಗೆ ನಾನಿಲ್ಲ ಅಂತಾರೆ ಬಾಬಾ. जैसे आत्मा आकर शरीर में प्रवेश करती है पता थोड़ी पड़ता है, ಈ ಹೆಂಗೆ ಆತ್ಮ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೆ, ಗೊತ್ತಾಗುತ್ತೆ ಯಾರಿಗಾದರೂ ಹೆಂಗೆ ಪ್ರವೇಶ ಆಯ್ತು ಅನ್ನೋದು ಇಲ್ಲ. अब तुम भी जानते हो कि बाबा कैसे प्रवेश कर बोलते हैं, ಈಗ ತಾವು ಕೂಡ ತಿಳ್ಕೊಂಡಿದ್ದೀರಿ ಬಾಬಾನು ಕೂಡ ಹೆಂಗೆ ಪ್ರವೇಶ ಮಾಡಿ ನಮಗೆ ಇದರಲ್ಲಿ ಪ್ರವೇಶ ಮಾಡಿ ನಮ್ಮ ಜೊತೆ ಮಾತಾಡ್ತಾರೆ. ಆತ್ಮ ಆಕರ್ ಬೋಲ್ತಿ, ಆತ್ಮ ಬಂದು ಮಾತಾಡುತ್ತೆ. यह भी ड्रामा में सारी नूंद है, इसमें कोई के ताकत की बात नहीं है, ಇದು ಕೂಡ ಡ್ರಾಮಾದಲ್ಲೆಲ್ಲ ಫಿಕ್ಸ್ ಇದೆ ಅಂತಾರೆ ಬಾಬಾ, ಇದರಲ್ಲಿ ಯಾವುದೇ ಒಂದು ಶಕ್ತಿಯ ಮಾತು ಇಲ್ಲ. ಆತ್ಮ कोई शरीर छोड़ जाती नहीं है, यह साक्षात्कार की बात है, ಆತ್ಮನ ಶರೀರ ಬಿಟ್ಟು ಹೋಗೋದಿಲ್ಲ, ಆದರೆ ಇದು ಸಾಕ್ಷಾತ್ಕಾರದ ಮಾತು ಅಂತಾರೆ ಬಾಬಾ. ವಂಡರ್ಫುಲ್ ಬಾತ್ ಹೈನ, ಇದೆಲ್ಲ ಭಾಳ ವಿಚಿತ್ರ ಮಾತುಗಳಲ್ವಾ. ಬಾಬಾ कहते मैं भी ಸಾಧಾರಣ ತನು में आता हूँ, ಬಾಬಾ ಹೇಳ್ತಾರೆ ನಾನು ಕೂಡ ಸಾಧಾರಣ ತನುವಿನಲ್ಲಿ ಬರ್ತೀನಿ. ಆತ್ಮಕ್ಕೂ ಬುಲಾತೆ ಹೇನ, ಅಲ್ಲಿ ಲೌಕಿಕದಲ್ಲಿ ಆತ್ಮವನ್ನು ಕರೆಸ್ತಾರಲ್ವ, ಹಾಗೆ ಆತ್ಮಕ್ಕೂ ಬುಲಾಕರ್ ಉನ್ಸೆ ಪೂಚ್ತೆ ಬಿ ಥೆ. ಮೊದಲೆಲ್ಲ ಯಾರು ಶರೀರ ಬಿಟ್ಟು ಹೋಗಿರ್ತಾರೆ ಆತ್ಮಗಳನ್ನು ಬ್ರಾಹ್ಮಣರಲ್ಲಿ ಕರೆಸಿ ಅವ್ರನ್ನ ಕೇಳ್ತಾ ಇದ್ರು. ಅವಿತು ತಮೋ ಪ್ರಧಾನ್ ಬಂದ್ ಗಯೇ ಹೇನ, ಅರಿಗಂತೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರಲ್ವಾ. ಬಾಬಾ ಆತೆ ಇಸ್ಲಿಯೇ ಹೇ ಕಿ ಹಮ್ ಜಾಕರ್ ಪತಿತೋಂ ಕೋ ಪಾವನ ಬನ್ನಾಯ್, ಅದಕ್ಕೆ ಬಾಬಾ ಬರೋದೇ ಇದಕ್ಕೋಸ್ಕರಪ್ಪ, ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ. ಕತೆ ಬಿ 84 ಜನ್ಮ, ಹೇಳ್ತಾರೆ ಕೂಡ 84 ಜನ್ಮ. तो समझना चाहिए कि जो पहले आए हैं उन्होंने ही जरूर 84 जन्म लिए होंगे. ಅದಕ್ಕೆ ಬಾಬಾ ಹೆಸರು ತಿಳ್ಕೊಳ್ಬೇಕಾಗತ್ತೆ, ಯಾರು ಮೊದಲು ಬಂದಿದ್ದಾರಲ್ವಾ ಅವರೇ ಅವಶ್ಯವಾಗಿ 84 ಜನ್ಮವನ್ನು ತಗೊಂಡಿರ್ತಾರೆ. ಮತ್ತು ಲಾಖ ವರ್ಷ ಕಹದೈತೆ, ಅದರಲ್ಲಿ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡ್ತಾರೆ. ಆ ಬಾಬ್ ಸಮझाते ತುಮಕೋ ಸ್ವರ್ಗ ಮೇ ಭೇಜಾ ಥಾ, ಈ ಬಾಬಾ ತಿಳಿಸ್ತಾರೆ ನಿಮ್ಮನ್ನೆಲ್ಲ ನಾನು ಸ್ವರ್ಗಕ್ಕೆ ಕಳಿಸ್ಕೊಟ್ಟಿದ್ದೆ. ತುಮ್ನೆ ಜಾಕರ್ ರಾಜ್ಯ ಕಿಯಾ ಥಾ, ತಾವೆಲ್ಲ ಹೋಗಿ ರಾಜ್ಯ ಮಾಡಿದ್ರಿ. ತುಮ್ ಭಾರತವಾಸಿಯೋಂಕೋ ಸ್ವರ್ಗ ಮೇ ಭೇಜಾ ಥಾ, ನೀವೆಲ್ಲ ಭಾರತವಾಸಿಗಳನ್ನು ನಾನು ಸ್ವರ್ಗಕ್ಕೆ ಕಳಿಸ್ಕೊಟ್ಟಿದ್ದೆ ಅಂತಾರೆ ಬಾಬಾ. ರಾಜೋ ಸಿಖಾಯ ಥಾ ಸಂಗಮ ಪರ್, ಅದಕ್ಕಿಂತ ಮೊದಲು ನಿಮಗೆ ನಾನು ರಾಜಯೋಗವನ್ನು ಕಲಿಸಿದ್ದೆ ಸಂಗಮ ಯುಗದಲ್ಲಿ. ಬಾಬಾ ಕಹತೆ ಮೇ ಕಲ್ಪಕ್ಕೆ ಸಂಗಮ ಯುಗೆ ಆತಾ ಹೂಂ, ಬಾಬಾ ಹೇಳ್ತಾರೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಗೀತಾ ಮೇ ಫಿರ್ ಯುಗೆ ಯುಗೆ ಅಕ್ಷರ ಲಿಖ ದಿಯಾ, ಗೀತೆಯಲ್ಲಿ ಯುಗೆ ಯುಗೆ ಅಂತ ಅಕ್ಷರವನ್ನು ಬರೆದು ಬಿಟ್ಟಿದ್ದಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ಸೀಡಿ ಕೈಸೆ ಉತರ್ತೆ ಹೇ ಫಿರ್ ಚढ़ते ಹೇ, ಈಗ ತಾವು ತಿಳ್ಕೊಂಡಿದ್ರಿ ನಾವು ಏಣಿಯನ್ನು ಹೇಗೆ ಇಳಿತೀವಿ ಮತ್ತೆ ಹೇಗೆ ಏರ್ತೀವಿ. ಚढ़ती ಕಲಾ ಫಿರ್ ಉತರ್ತಿ ಕಲಾ, ಬಾಬಾ ಹತ್ರ ಏರುವ ಕಲೆ ನಂತರ ಇಳಿಯುವ ಕಲೆ. अब ये संगम युग है, सर्व की चढ़ती कला का युग, सब चढ़ जाते हैं. ಈಗ ಇದು ಸಂಗಮ ಯುಗ ಆಗಿದೆ, ಸರ್ವರ ಏರುವ ಕಲೆಯ ಯುಗ, ಎಲ್ಲರೂ ಏರ್ತಾರೆ. सब ऊपर में जाएंगे फिर तुम आएंगे स्वर्ग में पाठ बजाने,
ಬಾಬಾ ಹೇಳ್ತಾರೆ ಎಲ್ಲರೂ ಮೇಲ್ ಹೋಗ್ತಾರೆ, ನಂತರ ತಾವು ಬರ್ತೀರಿ ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸಲಿಕ್ಕೆ. ಸತ್ಯುಗ್ ಮೇ ದೂಸರಾ ಕೋಯಿ ಧರ್ಮ ನಹೀ ಥಾ, ಸತ್ಯುಗದಲ್ಲಿ ಬೇರೆ ಯಾವ ಧರ್ಮನೂ ಇರಲಿಲ್ಲ. ಉನ್ಕೋ ಕಹಾ ಜಾತಾ ಹೈ ವಾಯ್ಸ್ಲೆಸ್ ವರ್ಲ್ಡ್, ಅದಕ್ಕೆ ಹೇಳಲಾಗುತ್ತೆ ನಿರ್ವಿಕಾರಿ ಜಗತ್ತು. ಫಿರ್ ದೇವಿ ದೇವತಾಯೇ वाम मार्ग में जाकर सब विशेष होने लगते हैं, ಯಥಾ ರಾಜ ರಾಣಿ ತಥಾ ಪ್ರಜಾ. ನಂತರ ದೇವಿ ದೇವತೆಗಳೇ ವಾಮ ಮಾರ್ಗದಲ್ಲಿ ಹೋಗಿ ಎಲ್ಲರೂ ವಿಕಾರಿ ಆಗಲಿಕ್ಕೆ ಶುರು ಆಗ್ತಾರೆ. ಆವಾಗ ಯಥಾ ರಾಜ ರಾಣಿ ತಥಾ ಪ್ರಜಾ ಆಗ್ಬಿಡ್ತಾರೆ. ಬಾಪ್ ಸಮझाते, ಹೇ ಭಾರತವಾಸಿ ತುಮ್ ವಾಯ್ಸ್ಲೆಸ್ ವರ್ಲ್ಡ್ ಮೇ ಥೇ, अब है ವಿಶೇಷ ವರ್ಲ್ಡ್. ಬಾಬಾ ತಿಳಿಸ್ತಾರೆ, ಹೇ ಭಾರತವಾಸಿಗಳೇ, ತಾವೆಲ್ಲ ನಿರ್ವಿಕಾರಿ ಜಗತ್ತಲ್ಲಿ ಇದ್ರಿ, ಈಗ ಇದಾಗಿದೆ ವಿಕಾರಿ ಜಗತ್ತು. ಅನೇಕ ಧರ್ಮ ಹೇ, ಬಾಕಿ ಏಕ ದೇವಿ ದೇವತಾ ಧರ್ಮ ನಹೀ ಹೈ. ಈಗ ಅನೇಕ ಧರ್ಮಗಳಿದೆ, ಆದರೆ ಬಾಕಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ. ಜರೂರ್ ಜಬ್ ನಾ ಹೋ ತಬ್ ತೋ ಫಿರ್ ಸ್ಥಾಪನಾ ಹೋ, ಅವಶ್ಯವಾಗಿ ಯಾವಾಗ ಇರುವುದಿಲ್ಲ ಆಗ ತಾನೇ ಸ್ಥಾಪನೆ ಮಾಡಲಾಗುತ್ತೆ. ಬಾಪ कहते, मैं ब्रह्मा द्वारा आकर आदि सनातन देवी देवता धर्म की स्थापना करता हूँ. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮನ ಮೂಲಕ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ. ಯಹಾ ಹಿ ಕರೇಗಾನ, ಇಲ್ಲೇ ಮಾಡ್ತಾರೆ ತಾನೆ. ಸೂಕ್ಷ್ಮತನ್ ಮೇ ತೋ ನಹಿ ಕರೆಂಗೆ, ಸೂಕ್ಷ್ಮತನದಲ್ಲಂತೂ ಮಾಡೋದಿಲ್ಲ. ಲಿಖಾ ಹುವಾ ಹೈ ಬ್ರಹ್ಮ ದ್ವಾರ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ರಚನಾ ರಚತೆ. ಏನಂತ ಬರೆಯಲಾಗಿದೆ? ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ರಚನೆಯನ್ನು ರಚಿಸ್ತಾರೆ. ತುಮಕೋ ಇಸ್ ಸಮಯ ಪಾವನ್ ನಹಿ ಕಹೆಂಗೆ, ತಮಗೆ ಈ ಸಮಯ ಪಾವನರು ಅಂತ ಹೇಳಂಗಿಲ್ಲ. ಪಾವನ್ ಬನ್ ರಹಿ, ಇನ್ನು ನೀವು ಪಾವನ ಆಗ್ತಾ ಇದ್ದೀರಿ. ಟೈಮ್ ತೋ ಲಗ್ತಾ ಹೇನ, ಅದಕ್ಕೆ ಸಮಯ ಅಂತೂ ಹಿಡಿತದಲ್ವಾ. ಪತೀತ್ ಸೆ ಪಾವನ್ ಕೈಸೆ ಬನೆ ಯ ಕೋಯಿ ಭಿ ಶಾಸ್ತ್ರೋ ಮೇ ನಹೀ ಹೈ, ಪತೀತರಿಂದ ಪಾವನ ಹೆಂಗಾಗಬೇಕು ಇದು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಅಂತಾರೆ ಬಾಬಾ. ವಾಸ್ತವ ಮೇ ಮಹಿಮಾ ತೋ ಏಕ ಬಾಪ್ ಕಿ ಹೈ, ವಾಸ್ತವದಲ್ಲಿ ಮಹಿಮೆ ಒಬ್ಬ ತಂದೆಯದಿದೆ. ಉಸ್ ಬಾಪ್ ಕೋ ಭೂಲ್ನೆ ಕೆ ಕಾರಣ ಹಿ ಆರ್ಫನ್ ಬನ್ ಪಡೆ ಹೈ, ಆ ತಂದೆನ ಮರೆತಿರೋ ಕಾರಣನೇ ಎಲ್ಲರೂ ಕೂಡ ಅನಾಥರಾಗ್ಬಿಟ್ಟಿದ್ದಾರೆ. ಲಡತೆ ರಹತೆ ಹೈ, ಅದಕ್ಕೆ ಕಿತ್ತಾಡ್ತಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಫಿರ್ ಕಹತೆ ಹೇ ಸಬ್ ಮಿಲ್ಕ ಏಕ್ ಕೈಸೆ ಹೋ, ಆಮೇಲೆ ಏನು ಹೇಳ್ತಾರೆ, ನಾವೆಲ್ಲರೂ ಕೂಡಿ ಒಂದು ಹೆಂಗಾಗಬೇಕು. ಭಾಯಿ ಭಾಯಿ ಹೇನ, ಯಾಕಂದರೆ ಸೋದರ ಸೋದರ ಅಲ್ವಾ. ಬಾಬಾ ತೋ ಅನುಭವಿ ಹೇ, ಬ್ರಹ್ಮ ಬಾಬಾ ಅಂತೂ ಅನುಭವಿ ಇದ್ದಾರೆ. ಭಕ್ತಿ ಭಿ ಇಸ್ನೆ ಪೂರಿ ಕಿ ಹೇ, ಬ್ರಹ್ಮ ಬಾಬಾ ಪೂರ್ಣ ಭಕ್ತಿಯನ್ನು ಮಾಡಿದ್ದಾರೆ. ಸಬ್ಸೆ ಅಧಿಕ ಗುರು ಕಿಯೇ ಹುಯೇ ಹೇ, ನೋಡಿ ಎಲ್ಲರಿಗಿಂತ ಹೆಚ್ಚು ಗುರುಗಳನ್ನು ಮಾಡಿಕೊಂಡಿದ್ದೆ ಬ್ರಹ್ಮ ಬಾಬಾ. ಅಬ್ಬ ಬಾಪ ಕಹತೆ ಹೇ ಇನ್ ಸಬಕೋ ಛೋಡೋ, ಈ ಬಾಬಾ ಏನು ಹೇಳ್ತಾರೆ, ಇದನ್ನೆಲ್ಲ ಬಿಟ್ಟುಬಿಡಿ. ಅಬ್ಬ ಮೈ ತುಮಕೋ ಮಿಲಾ ಹುವಾ ಹೂಂ, ಈಗ ಬಾಬಾ ಹತ್ರ ಈಗ ನಾನು ನಿಮಗೆ ಸಿಕ್ಬಿಟ್ಟಿದ್ದೀನಿ. ಸರ್ವಕ ಸದ್ಗತಿ ದಾತ ಏಕ ಸತ್ ಶ್ರೀ ಅಕಾಲ ಕಹತೆ ಹೇ ನಾ, ಲೇಕಿನ್ ಅರ್ಥ ನೀ ಸಮಜ್ತೆ. ಆವತ್ತ ಸರ್ವರ ಸದ್ಗತಿ ದಾತ ಏಕ್, ಸತ್ ಶ್ರೀ ಅಕಾಲ ಅಂತ ಹೇಳ್ತಾರಲ್ವ, ಆದರೆ ಅದರ ಅರ್ಥವನ್ನು ತಿಳ್ಕೊಂಡಿಲ್ಲ. ಪಡತೆ ತೋ ಬಹುತ್ ರಹತೆ, ಸಾಕಷ್ಟು ಓದ್ತಿರ್ತಾರಷ್ಟೇ. ಬಾಪ್ ಸಮझाते, ಅಭಿ ಸಬ್ ಪತೀತ್ ಹೇ ಫಿರ್ ಪಾವನ್ ದುನಿಯಾ ಬನೇಗಿ. ಬಾಬಾ ತಿಳಿಸ್ತಾರೆ, ಈಗ ಎಲ್ಲರೂ ಪತೀತರಿದ್ದಾರೆ, ಆಮೇಲೆ ಮತ್ತೆ ಪಾವನ ಜಗತ್ತು ತಯಾರಾಗುತ್ತೆ. ಭಾರತ್ ಹಿ ಅವಿನಾಶಿ ಹೇ, ಭಾರತನೇ ಅವಿನಾಶಿಯಾಗಿದೆ. ಯಾ ಕೋಯಿ ಕೋ ಪತಾ ನಹಿ, ಬಾಬಾ ಹತ್ರ ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಭಾರತ್ ಕಾ ಕಭಿ ವಿನಾಶ ನಹಿ ಹೋತಾ ಔರ್ ನ ಕಭಿ ಪ್ರಳಯ ಹೋತಿ ಹೈ, ಭಾರತದ್ದು ಫಸ್ಟ್ ಆಫ್ ಆಲ್ ಎಂದು ವಿನಾಶ ಆಗೋದಿಲ್ಲ, ಎರಡನೇದಾಗಿ ಎಂದಿಗೂ ಪ್ರಳಯ ಆಗೋದಿಲ್ಲ ಅಂತಾರೆ ಬಾಬಾ. ಯ ಜೋ ದಿಖಾತೆ ಹೇ ಸಾಗರ್ ಮೇ ಪೀಪಲ್ ಕೆ ಪತ್ತೆ ಪರ್ ಶ್ರೀ ಕೃಷ್ಣ ಆಯ್, ಆ ಪೀಪಲ್ ಕೆ ಪತ್ತೆ ಪರ್ ತೋ ಬಚ್ಚ ಆ ನ ಸಕೇನಾ. ಈಗ ನಾವು ತೋರಿಸ್ತಾರಲ್ವ, ಸಾಗರದಲ್ಲಿ ಆಲದ ಎಲೆ ಮೇಲೆ ಶ್ರೀಕೃಷ್ಣ ತೇಲ್ತಾ ಬಂದ, ಆದರೆ ಬಾಬಾ ಹತ್ರ ಆಲದ ಎಲೆ ಮೇಲೆ ಒಂದು ಮಗು ಬರಕ್ಕೆ ಹೆಂಗೆ ಸಾಧ್ಯ, ವಿಚಾರ ಮಾಡ್ರಿ. ಬಾಪ್ ಸಮझाते, ತುಮ್ ಗರ್ಭ ಸೆ ಜನ್ಮ ಲೇಂಗೆ ಬಡೆ ಆರಾಮ್ ಸೆ,
ಅಂದ್ರೆ ಅಲ್ಲಿ ಅದನ್ನು ತೋರಿಸಿರೋ ಅರ್ಥ ಏನಪ್ಪ ಅಂದರೆ, ಬಾಬಾ ತಿಳಿಸ್ತಾರೆ ನೀವು ಗರ್ಭದಿಂದ ಜನ್ಮ ತಗೋತೀರಿ, ಭಾಳ ಆರಾಮ್ನಿಂದ ತಗೋತೀರಂತಾರೆ ಬಾಬಾ. ವಹ ಗರ್ಭ ಮಹಲ್ ಕಹಾ ಜಾತಾ ಹೈ, ಯಹಾ ಗರ್ಭ ಜೇಲ್. ಅಲ್ಲಿ ಗರ್ಭ ಮಹಲ್ ಅಂತ ಹೇಳಲಾಗುತ್ತೆ, ಇಲ್ಲಿ ಗರ್ಭ ಅಂದರೆ ಜೇಲ್ ಇದ್ದಂಗೆ. ಸತ್ಯುಗ ಮೇ ಹೇ ಗರ್ಭ ಮಹಲ್, ಸತ್ಯುಗದಲ್ಲಿರುತ್ತೆ ಗರ್ಭ ಮಹಲ್. ಆತ್ಮ ಕೋ ಪಹಲೆ ಸೇ ಸಾಕ್ಷಾತ್ಕಾರ ಹೋಗ್ತಾ ಹೈ, ಅಲ್ಲಿ ಆತ್ಮಕ್ಕೆ ಬಾಬಾ ಹೇಳ್ತಾರೆ ಮೊದಲೇ ಸಾಕ್ಷಾತ್ಕಾರ ಆಗುತ್ತೆ. ಎತ್ತನ್ನು ಚೂಡು ದೂಸರಾ ಲೇನಾ, ಏನು ಸಾಕ್ಷಾತ್ಕಾರ ಆಗುತ್ತೆ, ನಾನು ಮೊದಲೇ ಈ ತನುವನ್ನು ಬಿಟ್ಟು ಮತ್ತೆ ಇನ್ನೊಂದನ್ನು ತಗೊಳ್ತೀನಿ ಅಂತ. ತೋ ವಹ ಆತ್ಮ ಅಭಿಮಾನಿ ರಹತೆ ಹೇ, ಅಲ್ಲಿ ಎಲ್ಲರೂ ಆತ್ಮಾಭಿಮಾನಿಯಾಗಿ ಇರ್ತಾರೆ. ಮನುಷ್ಯ ತೋ ನ ರಚಯಿತಾ ಕೋ ನ ರಚನಾಕ್ಕೆ ಆದಿ ಮಧ್ಯ ಅಂತ್ ಕೋ ಜಾನ್ತೆ ಹೇ, ಮನುಷ್ಯರು ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಅಭಿ ತುಮ್ ಜಾನ್ತೆ ಹೋ ಬಾಪ್ ಹೇ ಜ್ಞಾನ ಕ ಸಾಗರ. ಬಾಬಾ ಹೇಳ್ತಾರೆ ತಾವು ತಿಳ್ಕೊಂಡಿದ್ದೀರಿ, ತಂದೆಯಾಗಿದ್ದಾರೆ ಜ್ಞಾನದ ಸಾಗರ. ತುಮ್ ಮಾಸ್ಟರ್ ಸಾಗರ ಹೋ, ತಾವೆಲ್ಲ ಮಾಸ್ಟರ್ ಸಾಗರ ಆಗಿದ್ದೀರಿ. ತುಮ್ ಮಾತಾಯ್ ಹೋ ನದಿಯ ಅವ್ರ ಯಹ ಗೋಪ ಹೇ ಜ್ಞಾನ ಮಾನಸರೋವರ. ಬಾಬಾ ಹೇಳ್ತಾರೆ ನೀವೆಲ್ಲ ಮಾತೆಯರು ನದಿಗಳು, ಅಣ್ಣಂದಿರು ಜ್ಞಾನ ಮಾನ ಸರೋವರ. ಯ ಜ್ಞಾನ ನದಿಯ ಹೇ ತುಂಬು ಸರೋವರ. ಮಾತೆಯರಂದರೆ ಜ್ಞಾನ ನದಿಗಳು, ಅಣ್ಣಂದರಂದರೆ ಸರೋವರ. ಪ್ರವೃತ್ತಿ ಮಾರ್ಗ ಚಾಯಿನ, ಪ್ರವೃತ್ತಿ ಮಾರ್ಗ ಬೇಕಲ್ವ ಇಲ್ಲಿ. ತುಮಾರ ಪವಿತ್ರ ಗೃಹಸ್ಥ ಆಶ್ರಮ ಥಾ ಅಭಿ ಪತೀತ ಹೈ, ನಿಮ್ಮದು ಪವಿತ್ರ ಗೃಹಸ್ಥಾಶ್ರಮ ಇತ್ತು, ಈಗದು ಪತೀತ ಆಗಿದೆ. ಬಾಪ ಕಹತೆ ಸದೈ ಯಾದ್ ರಖೋ ಕಿ ಹಮ್ ಆತ್ಮ ಹೇ, ಏಕ ಬಾಪ ಕೋ ಯಾದ್ ಕರ್ನಾ ಹೈ. ಬಾಬಾ ಹೇಳ್ತಾರೆ ಇದನ್ನು ಸದಾ ನೆನಪಿಟ್ಕೊಳ್ಳಿ, ನಾವು ಆತ್ಮ ಆಗಿದ್ದೀವಿ, ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಬಾಬಾನೇ ಫರ್ಮಾನ್ ದಿಯಾ ಹೈ ಕಿ ಕೋಯಿ ಭಿ ದೇಹದಾರಿ ಕೋ ಯಾದ್ ನಾ ಕರೋ. ಬಾಬಾ ನಮಗೆ ಆದೇಶ ಕೊಟ್ಟಿದ್ದಾರೆ, ಏನು ಮಕ್ಕಳೇ, ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಇನ್ ಆಂಖೋ ಸೆ ಜೋ ಕುಚ್ ದೇಖ್ತೆ ವ ಸಬ್ ಖತಮ್ ಹೋ ಜಾನಾ ಹೈ. ಈ ಕಣ್ಣುಗಳಿಂದ ನೀವೇನೆಲ್ಲ ನೋಡ್ತಾ ಇದ್ದೀರಿ, ಕಾಣಿಸ್ತಾ ಇದೆ, ಇದೆಲ್ಲವೂ ಬಾಬಾ ಹೇಳ್ತಾರೆ ವಿನಾಶ ಆಗಲಿದೆ. ಇಸ್ಲೇ ಬಾಬಾ ಕಹತೆ ಮನ್ಮನಾಭವ ಮಧ್ಯಾಜೀಭವ. ಅದು ಬಾಬಾ ಹೇಳ್ತಾರೆ ಮನ್ಮನಾಭವ ಮಧ್ಯಾಜೀಭವ. ಇಸ್ ಕಬ್ರಸ್ತಾನಕ್ಕೂ ಭೂಲ್ತೆ ಜಾವ್, ಈ ಸ್ಮಶಾನವನ್ನು ಮರಿತಾ ಹೋಗ್ರಿ. ಮಾಯಾ ಕೆ ತೂಫಾನ್ ತೋ ಬಹುತ್ ಆಯೆಂಗೆ, ಇನ್ಸೆ ಡರ್ನಾ ನಹೀ ಹೈ. ಮಾಯ ಗುರುಗಳು ಸಾಕಷ್ಟು ಬರುತ್ತೆ, ಆದರೆ ಹೆದರಬೇಡಿ ಅಂತಾರೆ ಬಾಬಾ. ಬಹುತ್ ತೂಫಾನ್ ಆಯೆಂಗೆ ಪರಂತು ಕರ್ಮೇಂದ್ರಿಯೋ ಸೆ ಕರ್ಮ ನಹೀ ಕರನ. ಬಹಳಷ್ಟು ಬಿರುಗಾಳಿ ಬರುತ್ತೆ, ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪನ್ನು ಮಾಡಬೇಡಿ. ತೂಫಾನ್ ಆತೆ ಹೇ ತಬ್ ಜಬ್ ತುಮ್ ಬಾಪ್ ಕೋ ಭೂಲ್ ಜಾತೆ ಹೋ. ಬಿರುಗಾಳಿ ಯಾವಾಗ ಬರುತ್ತೆ, ಯಾವಾಗ ತಾವು ತಂದೆನ ಮರಿತಿರಲ್ವ ಅವಾಗ. ಯಾದ ಕಿ ಯಾತ್ರಾ ಏಕ್ ಹಿ ಬಾರ್ ಹೋತಿ ಹೈ, ಈ ನೆನಪಿನ ಯಾತ್ರೆ ಒಂದೇ ಬಾರಿ ಆಗುತ್ತೆ. ವಹ ಹೇ ಮೃತ್ಯುಲೋಕಿ ಯಾತ್ರಾಯೇ ಅಮರಲೋಕಿ ಯಾತ್ರಾ ಯಹ. ಅದೆಲ್ಲಾಗಿದೆ ಮೃತ್ಯುಲೋಕದ ಯಾತ್ರೆಗಳು, ಇದಾಗಿದೆ ಅಮರಲೋಕದ ಯಾತ್ರೆ. ತೋ ಬಾಪ ಕಹತೆ ಕೋಯಿ ಭಿ ದೇಹದಾರಿ ಕೋ ಯಾದ ನಾ ಕರೋ. ಈ ಮತ್ತೆ ತಂದೆ ನೆನಪು ಮಾಡಿಸ್ತಾರೆ, ಹೇಳ್ತಾರೆ ಮಕ್ಕಳೇ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ಬಚ್ಚೆ ಶಿವ ಜಯಂತಿಗೆ ಕಿತ್ತನೇ ತಾರೆ ಬೇಚ್ತೆ ಹೈ. ಮಕ್ಕಳು ಶಿವ ಜಯಂತಿ ಎಷ್ಟೆಲ್ಲ ಪತ್ರಗಳನ್ನು ಕಳಿಸ್ತಾರೆ. ಬಾಪ ಕಹತೆ ತತತ್ವಂ, ಬಾಬಾ ಹೇಳ್ತಾರೆ ತತತ್ವಂ. ತುಮ್ ಬಚ್ಚೋ ಕೋ ಭಿ ಬಾಬಾ ಬಧಾಯ ದೇತೆ. ತಾವು ಮಕ್ಕಳಿಗೂ ಬಾಬಾ ಶುಭಾಶಯಗಳನ್ನು ಕೊಡುತ್ತಾರೆ. ವಾಸ್ತವ ಮೇ ತುಮ್ಕೋ ಬಧಾಯ, ಕ್ಯೋಂಕಿ ಮನುಷ್ಯ ಸೆ ದೇವತಾ ತುಮ್ ಬಂತೆ ಹೋ. ವಾಸ್ತವದಲ್ಲಿ ಬಾಬಾ ಹೇಳ್ತಾರೆ ಶುಭಾಶಯಗಳು ಆ್ಯಕ್ಚುಲಿ ನಿಮಗೆ ಮಕ್ಕಳೇ, ಯಾಕಂದ್ರೆ ನೀವು ಮನುಷ್ಯರಿಂದ ದೇವತಾಗ್ತೀರಿ ಅಂತಾರೆ ಬಾಬಾ. फिर जो पासवीं ऑनर होगा उनको ಜಾಸ್ತಿ ಮಾರ್ಕ್ಸ್ और अच्छा ನಂಬರ್ मिलेगा. ಆಮೇಲೆ ಯಾರು ಗೌರವಾನ್ವಿತವಾಗಿ ಪಾಸ್ ಆಗ್ತಾರಲ್ವ ಅವರಿಗೆ ಜಾಸ್ತಿ ಮಾರ್ಕ್ಸು ಮತ್ತು ಒಳ್ಳೆ ನಂಬರ್ ಸಿಗುತ್ತೆ. ಬಾಬ್ ತುಮಕೋ ಬದಾಯ ದೇತೆ ಹೇ ಕಿ ಅಬ್ ತುಮ್ ರಾವಣ ಕಿ ಜಂಜೀರೋ ಸೆ ಛೂಟ್ತೆ ಹೋ. ಈಗ ಬಾಬಾ ತಮಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ, ಯಾಕಂದರೆ ತಾವೀಗ ರಾವಣನ ಪಂಜರಗಳಿಂದ ಬಂಧನಗಳಿಂದ ಮುಕ್ತರಾಗ್ತೀರಿ. ಸಭಿ ಆತ್ಮಾಯ್ ಪತಂಗ್ ಹೇ, ಸಬ್ಕಿ ರಸ್ಸಿ ಬಾಪ್ಗೆ ಹಾಕ್ತೀನಿ ಹೇ. ಬಾಬಾದ ಎಲ್ಲ ಆತ್ಮಗಳು ಪತಂಗಗಳು, ಎಲ್ಲರ ಒಂದು ಬಾಬಾ ಹತ್ರ ದಾರ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಸಬ್ಕೋ ಲೇ ಜಾಯೆಂಗೆ, ಅವರೆಲ್ಲರನ್ನ ಕರ್ಕೊಂಡು ಹೋಗ್ತಾರೆ.
सर्व का सद्गति दाता है, याकंದ್ರೆ सर्वर सद्गति दाता अल्वा शिव बाबा। परंतु तुम स्वर्ग की राजाई पाने के लिए पुरुषार्थ कर रहे हो, ಆದರೆ ತಾವು ಮಾತ್ರ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ। अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ। ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ, ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ। ನಮಸ್ತೆ ನಮಸ್ತೆ ನಮಸ್ತೆ। धारणा के लिए मुख्य सार, धारणेಗಾಗಿ मुख्य सार। फर्स्ट पॉइंट, पासवीं ऑनर होने के लिए एक बाप को याद करना है, किसी भी देहधारी को नहीं। ಗೌರವಾನ್ವಿತವಾಗಿ ಪಾಸ್ ಆಗಬೇಕಂದ್ರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬಾರದು। इन आँखों से जो दिखाई देता है उसे देखते भी नहीं देखना है। ಈ ಕಣ್ಣುಗಳಿಂದ ಏನೆಲ್ಲ ಕಾಣಿಸುತ್ತಲ್ವ ಅದನ್ನು ನೋಡ್ತಾ ಇದ್ರು ನೋಡಬಾರದು ಅಂತ ಹೇಳ್ತಾರೆ ಬಾಬಾ। ಸೆಕೆಂಡ್ ಪಾಯಿಂಟ್, हम अमरलोक की यात्रा पर जा रहे हैं, इसलिए मृत्युलोक का कुछ भी याद न रहे। ನಾವು ಅಮರಲೋಕದ ಯಾತ್ರೆಗೆ ಹೋಗ್ತಾ ಇದ್ದೀವಂತಂದ ಮೇಲೆ ಮೃತ್ಯುಲೋಕದ್ದು ಏನೂ ನೆನಪಿಗೆ ಇರಬಾರದು ಅಂತಾರೆ ಬಾಬಾ। ಇನ್ನು ಕರ್ಮೇಂದ್ರಿಯೋ ಸೆ ಕೋಯಿ ಭಿ ವಿಕರ್ಮ ನ ಹೋ ಯ ಧ್ಯಾನ ರಖನಾ ಹೈ। ಈ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಆಗದೇ ಇರಲಿ, ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ। ವರದಾ, अपने शिक्षा स्वरूप द्वारा शिक्षा देने वाले शिक्षा संपन्न योग्य शिक्षक भव। ನೋಡಿ, ತಮ್ಮ ಶಿಕ್ಷಾ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಾ ಸಂಪನ್ನ ಯೋಗ್ಯ ಶಿಕ್ಷಕರು ಆಗಿ। योग्य शिक्षक उसे कहा जाता है जो अपने शिक्षा स्वरूप द्वारा शिक्षा दे। ಯೋಗ್ಯ ಶಿಕ್ಷಕರು ಅಂತ ಯಾರು ಹೇಳಲಾಗುತ್ತೆ? ಯಾರು ತಮ್ಮ ಶಿಕ್ಷಾ ಸ್ವರೂಪದ ಮೂಲಕ ಶಿಕ್ಷಣವನ್ನು ಕೊಡುತ್ತಾರೆ। ಉನ್ಕಾ ಸ್ವರೂಪ ಹಿ ಶಿಕ್ಷಾ ಸಂಪನ್ನ ಹೋಗ, ಯಾಕಂದರೆ ಅವರ ಸ್ವರೂಪನೇ ಶಿಕ್ಷಾ ಸಂಪನ್ನ ಆಗಿರುತ್ತೆ। ಉನ್ಕಾ ದೇಖ್ನಾ ಚಲನಾ ಭಿ ಕಿಸ್ಕೋ ಶಿಕ್ಷಾ ದೇಗ, ಅವರು ನೋಡೋದು ಅಥವಾ ಅವರು ನಡೆಯೋದು ಕೂಡ ಇನ್ನೊಬ್ಬರಿಗೆ ಏನಾಗುತ್ತೆ, ಅದು ಶಿಕ್ಷಣ ಆಗುತ್ತೆ। जैसे साकार रूप में कदम कदम हर कर्म शिक्षक के रूप में प्रैक्टिकल में देखा, हेंगे साकार ರೂಪದಲ್ಲಿ ಬ್ರಹ್ಮ ತಂದೆಯನ್ನು ಹೆಜ್ಜೆ ಹೆಜ್ಜೆಗೂ ಕರ್ಮ ಶಿಕ್ಷಕ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ನೋಡಿದ್ರು ತಾನೆ। जिसको दूसरे शब्दों में चरित्र कहते हैं, ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಚರಿತ್ರೆ ಅಂತ ಹೇಳ್ತಾರೆ। किसी को वाणी द्वारा शिक्षा देना तो कॉमन बात है। ಈಗ ಇನ್ನೊಬ್ಬರಿಗೆ ವಾಣಿ ಮುಖಾಂತರ ಶಿಕ್ಷಣ ಕೊಡೋದು ಅದು ಸಾಧಾರಣ ಮಾತು। ಲೇಕಿನ್ ಸಭಿ ಅನುಭವ ಚಾತೆ ಹೇ, ಎಲ್ಲರೂ ಏನು ಬಯಸ್ತಾರೆ? ಅನುಭವ ಬಯಸ್ತಾರೆ। तो अपने श्रेष्ठ कर्म श्रेष्ठ संकल्प की शक्ति से अनुभव कराओ। ಈಗ ತಮ್ಮ ಶ್ರೇಷ್ಠ ಕರ್ಮ ಮತ್ತು ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಎಲ್ಲರಿಗೂ ಅನುಭವ ಮಾಡಿಸ್ರಿ ಅಂತಾರೆ ಬಾಬಾ। ಸ್ಲೋಗನ್, संकल्पों की सिद्धि प्राप्त करने के लिए आत्मशक्ति की उड़ान भरते चलो। ಸಂಕಲ್ಪಗಳ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತಂದರೆ ಆತ್ಮಶಕ್ತಿಯ ಇಂಧನವನ್ನು ತುಂಬುತ್ತಾ ಇರಿ ಅಂತಾರೆ ಬಾಬಾ। ये अव्यक्त इशारे एकता और विश्वास की विशेषता द्वारा सफलता संपन्न बने। ಏಕತೆ ಮತ್ತು ವಿಶ್ವಾಸದ ವಿಶೇಷತೆ ಮೂಲಕ सफलता संपन्नರು ಆಗ್ರಿ। संगठन को एकता के सूत्र में पिरोने के लिए वाणी की शक्ति पर विशेष ध्यान दो। ಸಂಘಟನೆಯನ್ನು ಏಕತೆ ಸೂತ್ರದಲ್ಲಿ ತರಬೇಕು ಅಂತಂದರೆ ಬಾಬಾತ್ರ ವಾಣಿಯ ಶಕ್ತಿಯ ಮೇಲೆ ವಿಶೇಷ ಗಮನವನ್ನು ಕೊಡಿ। ವಾಣಿ ಸದಾ ನಿರ್ಮल हो, कम बोलो, धीरे बोलो और मीठा बोलो।
ಸಮ್ಮಾನಜನಕ ಬೋಲ್ ಹಿ ಬೋಲು. ನೋಡಿ ಬಾಬಾ ಹೇಳ್ತಾರೆ ವಾಣಿ ಸದಾ ಹೆಂಗಿರಬೇಕು ನಮ್ಮದು, ನಿರ್ಮಲ, ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ, ಮಧುರವಾಗಿ ಮಾತನಾಡಿ, ಗೌರವಾನ್ವಿತವಾದ ಮಾತನ್ನು ಮಾತನಾಡಿ. ಅಭಿ ತಕ್ ಸಾಧಾರಣ ಬೋಲ್ ಜಾದಾ ಹೈ. ಬಾಬಾಗೆ ಇನ್ನೂ ತನಕ ಮಕ್ಕಳಲ್ಲಿ ಸಾಧಾರಣ ಮಾತು ಹೆಚ್ಚಿದೆ. ಅಲೌಕಿಕ ಬೋಲ್ ಹೋ, ಫರಿಷ್ಠೋಂಕೆ ಬೋಲ್ ಹೋ, ಹರ ಬೋಲ್ ಮಧುರ ಹೋ. ನಿಮ್ಮ ಮಾತು ಹೆಂಗಿರಬೇಕು, ಅಲೌಕಿಕ ಮಾತಿರಬೇಕು, ಫರಿಷ್ಠೆಗಳ ಮಾತಿರಬೇಕು, ಪ್ರತಿ ಮಾತು ಮಧುರ ಇರಬೇಕು. ಅಭಿ ಇಸ್ ಬಾತ್ ಪರ್ ಅಂಡರ್ಲೈನ್ ಕರೋ ತಬ್ ಪ್ರತ್ಯಕ್ಷತಾ ಹೋಗಿ. ಈಗ ಈ ಮಾತಿನ ಮೇಲೆ ಅಂಡರ್ಲೈನ್ ಹಾಕ್ಕೊಳ್ಳಿ, ಆವಾಗ ಬಾಬನ ಪ್ರತ್ಯಕ್ಷತೆ ಆಗುತ್ತೆ. ಅಚ್ಚಾ, ಓಂ ಶಾಂತಿ.